ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ನಾಳೆ ನಡೆಯಲಿದೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚುನಾವಣೆ. ಪ್ರತಿ ತಾಲೂಕಿನಿಂದಲೂ ಒಕ್ಕೂಟದ ಮತದಾರರ ಪ್ರವಾಸ. ಲಕ್ಷಾಂತರ ರೂಪಾಯಿಗೆ ಮತ ಮಾರಾಟವಾಗುತ್ತಿರುವ ಆರೋಪ. ಬೈಕು, ಉಂಗುರ, ನಗದು ಆಮಿಷದ ಆರೋಪ. ಚಿಕ್ಕಬಳ್ಳಾಪುರದ ಪ್ರತಿಷ್ಠಿತ ಕೆವಿ ಶಾಲಾ ವಾರ್ಷಿಕೋತ್ಸವ. ಎಲ್ಲ ದಾನಗಳಿಗಿಂತ ವಿದ್ಯಾದಾನ ಶ್ರೇಷ್ಠ ಎಂದ ನಟಿ ಹರ್ಷಿಕಾ ಪೂಣಚ್ಚ. ಕೆವಿ ವಿದ್ಯಾಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಕೊಡುಗೆ ಅಪಾರ ಎಂದ ಸ್ಯಾಂಡಲ್ವುಡ್ ನಟಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ. ಸರ್ಕಾರಿ ನೌಕರರ ಹಬ್ಬ ಎಂದು ಭಾವಿಸಿ ವಿಜೃಂಭಣೆಯಿಂದ ಆಚರಿಸಲು ಕರೆ. ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ನಾರಾಯಣಸ್ವಾಮಿ ಮನವಿ. ವಾರ್ತೆಗಳ ವಿವರ. ಅದು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ. ಅದಕ್ಕೆ ಇದೇ ಮೊದಲ ಬಾರಿಗೆ ಚುನಾವಣೆ ನಡೆಯುತ್ತಿದೆ. ಪ್ರತಿ ನಿರ್ದೇಶಕ ಸ್ಥಾನಕ್ಕೆ 80+ ಮತದಾರರಿದ್ದಾರೆ. ಅದರಲ್ಲಿ 50 ಮತ ಪಡೆದವರಿಗೆ ಗೆಲುವು. ಇದೀಗ ಗೆಲುವು ತಮ್ಮದಾಗಿಸಿಕೊಳ್ಳಲು ಆಯಾ ಕ್ಷೇತ್ರದ ಶಾಸಕರು ಮತ್ತು ರಾಜಕೀಯ ಪಕ್ಷಗಳಿಗೆ ಪ್ರತಿಷ್ಠೆಯಾಗಿ ಪರಿಣಮಿಸಿದ್ದು, ಶತಾಯಗತಾಯ ಗೆಲುವು ಸಾಧಿಸಲು ತಮ್ಮದೇ ತಂತ್ರಗಳನ್ನು ಹೆಣೆಯುತ್ತಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಪ್ರವಾಸ ಭಾಗ್ಯ. ಹಾಗಾದರೆ ಏನು ಆ ಸ್ಟೋರಿ? ನೀವೇ ನೋಡಿ. ಹೌದು, ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಚಿಮೂಲ್ನ ಪ್ರತಿ ಮತಕ್ಕೆ 3ರಿಂದ 5 ಲಕ್ಷ ರೂಪಾಯಿಗೆ ಖರೀದಿಸಲು ಮುಂದಾಗಿದ್ದಾರೆ ಎಂಬ ಆರೋಪ ಮಾಡಿದ್ರ. ಒಂದು ಮತಕ್ಕೆ 3ರಿಂದ 5 ಲಕ್ಷ ರೂಪಾಯಿ ಎಂದರೆ ಅವರು ಹಣ ಎಲ್ಲಿಂದ ತರ್ತಾರೆ, ಮತ್ತೆ ಅದನ್ನ ಹೇಗೆ ವಾಪಸ್ ಮಾಡಿಕೊಳ್ಳುತ್ತಾರೆ ಎಂಬ ಪ್ರಶ್ನೆಗೆ ಅದೇ ಹಾಲು ಒಕ್ಕೂಟ ಉತ್ತರ ನೀಡಬೇಕು. ಕಾರಣ, ರೈತರು ಕಷ್ಟಪಟ್ಟು ಹಾಲು ಹಾಕಿದ್ರೆ ನಿರ್ದೇಶಕರು ಸೇರಿದಂತೆ ಅಧಿಕಾರಿಗಳು ಮಜಾ ಮಾಡಲು ರೈತರ ಕಷ್ಟ ಸಹಕಾರಿಯಾಗುತ್ತಿದೆಯೇ ಎಂಬ ಸಂದೇಹ ಬಾರದಿರದ. ಆದರೆ ಸಂಸದರ ಆರೋಪ ನೋಡಿದ್ರೆ ಈ ಸಂದೇಹ ನಿಜ ಅನಿಸದೇ ಇರದ. ಒಂದು ಕಡೆ 3ರಿಂದ 5 ಲಕ್ಷ ರೂಪಾಯಿಗೆ ಮತ ಮಾರಾಟವಾಗ್ತಿರುವ ಆರೋಪ, ಮತ್ತೊಂದು ಕಡೆ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಚಿಮೂಲ್ ಡೆಲಿಗೇಟ್ಸ್ ಅದೇ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಮತದಾರರಿಗೆ ಆಯಾ ಕ್ಷೇತ್ರದ ಶಾಸಕರು ಪ್ರವಾಸ ಭಾಗ್ಯ ಕಲ್ಪಿಸಿದ್ದಾರೆ ಎಂಬುದು ಮತ್ತೊಂದು ವಿಶೇಷ. ಒಂದು ತಾಲೂಕಿನವರು ವಿಮಾನದಲ್ಲಿ ಶಿರಡಿ, ಮುಂಬೈ ಸೇರಿದಂತೆ ಹೊರ ರಾಜ್ಯ ಪ್ರವಾಸಕ್ಕೆ ತೆರಳಿದ್ರೆ, ಮತ್ತೊಂದು ತಾಲೂಕಿನವರು 2 ಬಸ್ಗಳಲ್ಲಿ ರಾಜ್ಯದ ಮಲೆನಾಡು ಪ್ರದೇಶವಾದ ಧರ್ಮಸ್ಥಳ, ಶೃಂಗೇರಿ, ಹೊರನಾಡಿನತ್ತ ಪ್ರವಾಸ ಬೆಳೆಸಿದ್ದಾರೆ. ಮತ್ತೊಂದು ತಾಲೂಕಿನವರು ಟಿಟಿ ವಾಹನದ ಮೂಲಕ ಪ್ರವಾಸಕ್ಕೆ ತೆರಳಿದ್ದು, ಮತ್ತೊಂದು ತಾಲೂಕಿನ ಮತದಾರರು ಬಸ್ಗಳಲ್ಲಿಯೇ ರಾಜ್ಯ ಪ್ರವಾಸಕ್ಕೆ ತೆರಳಿದ್ದಾರೆ. ಕಳೆದ 3 ದಿನಗಳ ಹಿಂದೆಯೇ ಈ ಎಲ್ಲ ಮತದಾರರು ಪ್ರವಾಸಕ್ಕೆ ತೆರಳಿದ್ದು, ರಾಜ್ಯದ ಪ್ರಮುಖ ಯಾತ್ರಾ ಸ್ಥಳಗಳ ವೀಕ್ಷಣೆಯಲ್ಲಿ ನಿರತರಾಗಿದ್ದಾರೆ. ಇವರಿಗೆ ವಿಮಾನದ ಟಿಕೆಟ್ಟು, ಬಸ್ಸು, ಊಟ ಮತ್ತು ವಸತಿ ವ್ಯವಸ್ಥೆ ಸೇರಿದಂತೆ ಅವರು ಏನಾದರೂ ಶಾಪಿಂಗ್ ಮಾಡಬೇಕಾದರೂ ಅದರ ವೆಚ್ಚವನ್ನು ಆಯಾ ಕ್ಷೇತ್ರಗಳ ಶಾಸಕರೇ ಭರಿಸುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಮುಖ್ಯವಾಗಿ ಗುಡಿಬಂಡೆ ತಾಲೂಕಿನ 32 ಮಂದಿ ಮತದಾರರು ವಿಮಾನದ ಮೂಲಕ ಶಿರಡಿ ಸೇರಿದಂತೆ ಮಹಾರಾಷ್ಟ್ರ ಪ್ರವಾಸ ಕೈಗೊಂಡಿದ್ರೆ, ಇದೇ ತಾಲೂಕಿನ 16 ಮಂದಿ ಮತದಾರರು ಗೋವಾ ಪ್ರವಾಸ ಕೈಗೊಂಡಿದ್ದಾರಂತೆ. 2 ಗುಂಪುಗಳು ವಿಮಾನದಲ್ಲಿಯೇ ಪ್ರಯಾಣ ಬೆಳೆಸಿದ್ದು, ಇದರ ಸಂಪೂರ್ಣ ವೆಚ್ಚ ಆ ಕ್ಷೇತ್ರದ ಶಾಸಕರೇ ಭರಿಸಿದ್ದಾರೆ ಎನ್ನಲಾಗಿದೆ. ಬಾಗೇಪಲ್ಲಿ ತಾಲೂಕಿನ ಮತದಾರರು ಟಿಟಿ ವಾಹನದ ಮೂಲಕ ರಾಜ್ಯ ಪ್ರವಾಸ ಕೈಗೊಂಡಿದ್ದಾರಂತೆ. ಚೇಳೂರು ತಾಲೂಕಿನ ಮತದಾರರು ಬಸ್ ಮೂಲಕ ಪ್ರವಾಸ ಬೆಳೆಸಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರ ಸ್ವಕ್ಷೇತ್ರದ ಚಿಮೂಲ್ ಮತದಾರರು ಪ್ರವಾಸಕ್ಕೆ ತೆರಳಿದ್ದು, ಅವರು ಬಸ್ಗಳಲ್ಲಿಯೇ ತೆರಳಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ಶಿಡ್ಲಘಟ್ಟ ತಾಲೂಕಿನ ಮತದಾರರು 2 ಬಸ್ಗಳಲ್ಲಿ ತೆರಳಿದ್ದು, ಶೃಂಗೇರಿ ಸೇರಿದಂತೆ ಮಲೆನಾಡಿನ ಯಾತ್ರಾ ಸ್ಥಳಗಳ ವೀಕ್ಷಣೆ ಮಾಡುತ್ತಿದ್ದಾರಂತೆ. ಉಳಿದಂತೆ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರ ಮತದಾರರು ಕಡಿಮೆ ಇಲ್ಲ ಎನ್ನುವಂತೆ ಪ್ರವಾಸಕ್ಕೆ ತೆರಳಿದ್ದಾರಂತೆ. ಪ್ರವಾಸಕ್ಕೆ ತೆರಳಿರುವ ಎಲ್ಲ ಚಿಮೂಲ್ ಮತದಾರರು ತಾವು ಹೋಗಿರುವ ಸ್ಥಳಗಳ ಫೋಟೋ ಅಥವಾ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕದಂತೆ ಎಚ್ಚರಿಕೆ ವಹಿಸಲಾಗಿದ್ದು, ಚುನಾವಣೆ ನಂತರ ಹಾಕಲು ಸೂಚನೆ ನೀಡಿರುವ ಕಾರಣ ಎಲ್ಲೂ ಯಾವುದೇ ಫೋಟೋ ಅಥವಾ ವಿಡಿಯೋ ಹೊರಬಂದಿಲ್ಲ ಎನ್ನಲಾಗಿದೆ. 3 ದಿನಗಳ ಹಿಂದೆ ಪ್ರವಾಸಕ್ಕೆ ತೆರಳಿರುವ ಎಲ್ಲ ಮತದಾರರು
ಇಂದು ಸಂಜೆ ವೇಳೆಗೆ ದೇವನಹಳ್ಳಿಗೆ ಒಂದು ತಾಲೂಕಿನ ಗುಂಪು ಆಗಮಿಸಲಿತ್ತು. ಇಂದು ರಾತ್ರಿ ಅಲ್ಲಿಯೇ ಕಳೆದು ನಾಳೆ ಬೆಳಗ್ಗೆ ದೇವನಹಳ್ಳಿಯಿಂದಲೇ ಬಸ್ಗಳಲ್ಲಿ ನೇರವಾಗಿ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಬಳಿ ಬಂದು ಮತ ಚಲಾಯಿಸಲು ಶಾಸಕರ ನಿರ್ದೇಶನ ನೀಡಲಾಗಿದೆಯಂತೆ. ಬಾಗೇಪಲ್ಲಿ, ಗುಡಿಬಂಡೆ ಮತ್ತು ಚೇಳೂರು ತಾಲೂಕುಗಳು ಒಂದೇ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ್ದು ಈ 3 ತಾಲೂಕುಗಳಿಗೆ ಸೇರಿದ ಒಕ್ಕೂಟದ ಮತದಾರರು ದೇವನಹಳ್ಳಿಯ ನಿಗೂಢ ಹೋಟೆಲ್ ಒಂದರಲ್ಲಿ ರಾತ್ರಿ ಕಳೆದು ಬೆಳಗ್ಗೆ ಬಂದು ಮತ ಚಲಾಯಿಸುವ ಸಿದ್ಧತೆಯಲ್ಲಿದ್ದಾರೆ ಎಂದು ಉನ್ನತ ಮೂಲಗಳು ಹೇಳಿವೆ. ಇನ್ನು ಕೆಲ ಮತದಾರರಿಗೆ ಹೊಸ ಬೈಕ್ಗಳನ್ನು ಉಡುಗೊರೆಯಾಗಿ ನೀಡಿದ್ದು ಚಿನ್ನದ ಉಂಗುರ, ಲಕ್ಷಾಂತರ ರೂಪಾಯಿ ನಗದು ನೀಡಿ ಮತಗಳನ್ನು ಖರೀದಿಸುತ್ತಿರುವ ಬಗ್ಗೆ ಮಾಹಿತಿಗಳು ಲಭ್ಯವಾಗಿವೆ. ಇನ್ನು ಇದೇ ಮಾದರಿಯಲ್ಲಿ ಒಂದೊಂದು ತಾಲೂಕಿನ ಅಥವಾ ಒಬ್ಬೊಬ್ಬ ಶಾಸಕರ ಬೆಂಬಲದ ಮತದಾರರು ಒಂದು ಕಡೆ ಪ್ರವಾಸಕ್ಕೆ ತೆರಳಿದ್ದು ಅವರು ಒಂದೊಂದು ಪ್ರದೇಶದಲ್ಲಿ ರಾತ್ರಿ ಕಳೆದು ಬೆಳಗ್ಗೆ ಬಂದು ಮತ ಚಲಾಯಿಸಲಿದ್ದಾರೆ ಎನ್ನಲಾಗಿದೆ. ಅಂದರೆ ಪ್ರತಿ ಮತದಾರರಿಗೆ ಪ್ರವಾಸದ ವೆಚ್ಚವೆಷ್ಟು? ಸಂಸದರು ಹೇಳಿದಂತೆ 3 ರಿಂದ 5 ಲಕ್ಷ ರೂಪಾಯಿ ಪ್ರತಿ ಮತಕ್ಕೆ ನೀಡಿ ಖರೀದಿಸುವುದೇ ನಿಜವಾದರೆ ಗೆಲ್ಲಲು ಬೇಕಾದ ಕನಿಷ್ಠ 45 ಮತಗಳಿಗೆ ಎಷ್ಟಾಗಲಿದೆ? ಇದನ್ನ ಮತ್ತೆ ಆಯ್ಕೆಯಾದ ನಿರ್ದೇಶಕರು ಹೇಗೆ ವಾಪಸ್ ಪಡೆಯಲಿದ್ದಾರೆ ಎಂಬಿತ್ಯಾದಿ ಪ್ರಶ್ನೆಗಳಿಗೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚುನಾವಣೆ ಸಿಕ್ಕವರಿಗೆ ಸೇರುಂಡೆ ಎಂಬಂತಾಗಿದ್ದ ಪ್ರವಾಸ, ನಗದು, ಬೈಕು, ಚಿನ್ನದ ಉಂಗುರಗಳ ಉಡುಗೊರೆಗಳ ಮಹಾಪೂರವೇ ಹರಿಯುತ್ತಿದೆ. ನಾಳೆ ಚುನಾವಣೆ ನಡೆಯಲಿದ್ದು ನಾಳೆಯೇ ಮತ ಎಣಿಕೆ ನಡೆದು ಫಲಿತಾಂಶ ಹೊರಬರಲಿದೆ. ಈ ಫಲಿತಾಂಶದಲ್ಲಿ ಗೆದ್ದವರು ಮಾಡಿದ ವೆಚ್ಚ ವಾಪಸ್ ಹೇಗೆ ಪಡೆಯುತ್ತಾರೆ ಮತ್ತು ಸೋತವರ ಪಾಡೇನು ಎಂಬಿತ್ಯಾದಿ ಪ್ರಶ್ನೆಗಳಿಗೆ ನಾಳಿನ ಫಲಿತಾಂಶದ ನಂತರವೇ ಉತ್ತರ ದೊರೆಯಲಿದೆ. ಪೊಲಿಟಿಕಲ್ ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಕೆವಿ ಶಾಲೆ ಪ್ರತಿಷ್ಠಿತ ಶಾಲೆಯಾಗಿದ್ದು ಈ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿ ವೃಂದ ದೇಶ ವಿದೇಶಗಳಲ್ಲಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಇಂತಹ ಶಾಲೆಯಲ್ಲಿ ವ್ಯಾಸಂಗ ಮಾಡುವುದೇ ಒಂದು ಭಾಗ್ಯ ಎಂದು ಸ್ಯಾಂಡಲ್ವುಡ್ ನಟಿ ಹರ್ಷಿಕಾ ಪೂರ್ಣಚ್ಚ ಹೇಳಿದರು. ಚಿಕ್ಕಬಳ್ಳಾಪುರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಕೆವಿ ಶಾಲೆಯ ವಾರ್ಷಿಕೋತ್ಸವ ಶುಕ್ರವಾರ ಸಂಜೆ ಅದ್ಧೂರಿಯಾಗಿ ನಡೆಯಿತು. ವಾರ್ಷಿಕೋತ್ಸವದಲ್ಲಿ ಸ್ಯಾಂಡಲ್ವುಡ್ ನಟಿ ಹರ್ಷಿಕಾ ಪೂರ್ಣಚ್ಚ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಹಿತನುಡಿ ಹೇಳಿದರು. ಈ ವೇಳೆ ಮಾತನಾಡಿದ ನಟಿ ಹರ್ಷಿಕಾ ಪೂರ್ಣಚ್ಚ, ದೇಶದಲ್ಲಿ ಮಾತ್ರವಲ್ಲ ಪ್ರಪಂಚದಲ್ಲಿಯೇ ಶಿಕ್ಷಣ ಅನ್ನೋದು ಬಲವಾದ ಆಯುಧವಾಗಿದ್ದು ಅಂತಹ ಕ್ಷೇತ್ರವನ್ನ ಆಯ್ಕೆ ಮಾಡಿ 10,000ಕ್ಕೂ ಹೆಚ್ಚು ಜನರಿಗೆ ಶಿಕ್ಷಣ ನೀಡುತ್ತಿರುವ ಕೆವಿ ಮತ್ತು ಪಂಚಗಿರಿ ವಿದ್ಯಾಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಅವರ ಸೇವೆಗೆ ಅಭಿನಂದನೆ ಹೇಳಲೇಬೇಕು. ಅವರಿಂದ ಮಧ್ಯಮ ಮತ್ತು ಬಡ ಮಕ್ಕಳಿಗೆ ಇನ್ನಷ್ಟು ಅನುಕೂಲ ಸಿಗಲಿ. ಅವರು ಶೈಕ್ಷಣಿಕ ಪ್ರೀತಿಗೆ ಮೆಚ್ಚಿ ನಾನು ಪ್ರತಿ ವರ್ಷ ಈ ಶಾಲಾ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಒಂದಷ್ಟು ಸಮಯ ಶಾಲಾ ಮಕ್ಕಳೊಂದಿಗೆ ಕಳೆಯಲು ಆಸಕ್ತಿ ವಹಿಸುತ್ತಿದ್ದೇನೆ ಎಂದರು. ಚಿಕ್ಕಬಳ್ಳಾಪುರ ಹೊರವಲಯದ ಕೆವಿ ಇಂಗ್ಲಿಷ್ ಸ್ಕೂಲ್ ವಾರ್ಷಿಕೋತ್ಸವದ ವೆಬ್ರಂತ 2026 ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು. ಕೆವಿ ಕ್ಯಾಂಪಸ್ ಒಳಗಿರುವ ಕೆವಿ ಇಂಗ್ಲಿಷ್ ಐಸಿಎಸ್ಸಿ ಶಾಲೆ ವೇದಿಕೆಯಲ್ಲಿ ನಡೆದ ಅದ್ದೂರಿ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದ ಚಿತ್ರನಟಿ ಬಿಗ್ ಬಾಸ್ ಸೀಸನ್ನ ಹರ್ಷಿಕಾ ಪೂರ್ಣಚ್ಚ ಮಾತನಾಡಿ, ಚಿಕ್ಕಬಳ್ಳಾಪುರ ಎಂದರೆ ನನಗೆ ತುಂಬಾ ಇಷ್ಟ. ನಾನು ಪ್ರತಿ ವರ್ಷ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದಲ್ಲ ಒಂದು ಕಾರ್ಯಕ್ರಮದ ನಿಮಿತ್ತ ಬರ್ತಾನೆ ಇರ್ತೀನಿ. ಜಿಲ್ಲೆಯ ಜನ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫಾಲೋ ಮಾಡ್ತಾರೆ, ನನ್ನ ಎಲ್ಲ ಕಾರ್ಯಕ್ರಮಗಳನ್ನ ವೀಕ್ಷಿಸುತ್ತಾರೆ. ಇಷ್ಟೊಂದು ಪ್ರೀತಿಸೋ ಚಿಕ್ಕಬಳ್ಳಾಪುರವನ್ನ ನಾನು ಎಂದಿಗೂ ಮರೆಯುವುದಿಲ್ಲ ಎಂದರು. ಮಕ್ಕಳು ನಡೆಸಿಕೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಾನೇ ಫಿದಾ ಆಗಿದ್ದೇನೆ. ಇನ್ನು ಕೆವಿ ಮತ್ತು ಪಂಚಗಿರಿ ವಿದ್ಯಾಸಂಸ್ಥೆಗಳಲ್ಲಿ 10,000 ವಿದ್ಯಾರ್ಥಿಗಳು ಕಲಿಯುತ್ತಿರುವ ಮಾಹಿತಿ ಕೇಳಿ ತುಂಬಾ ಖುಷಿ ಪಟ್ಟಿದ್ದೇನೆ. ದೇಶ ಮಾತ್ರವಲ್ಲ ಪ್ರಪಂಚದಲ್ಲಿಯೇ ಶಿಕ್ಷಣಕ್ಕಿಂತ ಪವರ್ಫುಲ್ ವೆಪನ್ ಇನ್ನೊಂದಿಲ್ಲ ಅನ್ನೋದನ್ನ ನಂಬಿರೋಳು ನಾನು. ಇಂಜಿನಿಯರಿಂಗ್ ಗೋಲ್ಡ್ ಮೆಡಲಿಸ್ಟ್ ಆದ ಮೇಲೆ ಸಿನಿಮಾ ರಂಗಕ್ಕೆ ಬಂದಿದ್ದೇನೆ. ನವೀನ್ ಕಿರಣ್ ಅವರು ಈ ಭಾಗದ ಮತ್ತಷ್ಟು ಮಧ್ಯಮ ಮತ್ತು ಬಡ ಜನರ ಮಕ್ಕಳ ಬೆಳಕಾಗಲಿ, ಅವರಿಗೆ ದೇವರು ಮತ್ತಷ್ಟು ಶಕ್ತಿ ಕೊಡಲಿ, ಅವರು ಹೊರಟಿರುವ ಕ್ಷೇತ್ರದಲ್ಲಿ ಯಶಸ್ವಿ ಕಾಣಲಿ ಎಂದು ಆಶಿಸಿದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.
ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಹಾಗೂ ಕ್ರೀಡಾಕೂಟವು ಸರ್ಕಾರಿ ನೌಕರರ ಹಬ್ಬ ಎಂದು ಭಾವಿಸಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲು 2 ದಿನಗಳು ಕ್ರೀಡಾಕೂಟ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ನಾರಾಯಣಸ್ವಾಮಿ ತಿಳಿಸಿದರು. ವಿವಿಧ ಇಲಾಖೆಯ ಸರ್ಕಾರಿ ನೌಕರರಿಗೆ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಹಾಗೂ ಕ್ರೀಡಾಕೂಟವನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಫೆಬ್ರವರಿ 6, 7ರಂದು 2 ದಿನಗಳು ಚಿಕ್ಕಬಳ್ಳಾಪುರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಜಿಲ್ಲೆಯ ಸರ್ಕಾರಿ ನೌಕರರ ಹಬ್ಬದ ಕ್ರೀಡಾಕೂಟವನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜನಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ಘಾಟಿಸಲಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಟನೆಯಿಂದ ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಇದೇ ವೇಳೆ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ನಾರಾಯಣಸ್ವಾಮಿ, ಕ್ರೀಡಾಕೂಟ ಎಂಬುದು ಸರ್ಕಾರಿ ನೌಕರರಿಗೆ ದೊಡ್ಡ ಹಬ್ಬ. ಪ್ರತಿದಿನ ಒತ್ತಡದ ಮಧ್ಯೆ ತಮ್ಮ ಕರ್ತವ್ಯವನ್ನ ನಿರ್ವಹಿಸುತ್ತಾರೆ. ಹಾಗಾಗಿ ಜಿಲ್ಲಾಡಳಿತದಿಂದ ಸರ್ಕಾರಿ ನೌಕರರಿಗೆ 2 ದಿನ ಜಿಲ್ಲಾ ಮಟ್ಟದ ವಿವಿಧ ಸಾಂಸ್ಕೃತಿಕ ಮತ್ತು ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಆಯೋಜಿಸಲಿದ್ದು, ಕ್ರೀಡೆಯಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಜನ ಭಾಗವಹಿಸಲಿದ್ದಾರೆ ಎಂದರು. ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಇದೇ ಫೆಬ್ರವರಿ ತಿಂಗಳ 6 ಮತ್ತು 7ನೇ ತಾರೀಕು ಸರಮಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದು, ಈ ಒಂದು ಕ್ರೀಡಾಕೂಟದ ಉದ್ಘಾಟನೆಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮಾನ್ಯ ಸಂಸದರು ಮತ್ತು ಎಲ್ಲ ಶಾಸಕ ಬಂಧುಗಳು ಮತ್ತು ಎಲ್ಲ ವಿಧಾನ ಪರಿಷತ್ ಸದಸ್ಯರು ಮತ್ತು ಎಲ್ಲ ಜನಪ್ರತಿನಿಧಿಗಳು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಆದಿಯಾಗಿ ಜಿಲ್ಲೆಯ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ಜಿಲ್ಲೆಯ ಎಲ್ಲ ಸಮಸ್ತ ಸರ್ಕಾರಿ ನೌಕರರು ಕೂಡ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಕ್ರೀಡಾಕೂಟವನ್ನು ನಾವು ಕಳೆದ ಬಾರಿನೂ ಕೂಡ ತಮ್ಮೆಲ್ಲರ ಸಹಕಾರದಿಂದ ಅತ್ಯಂತ ಯಶಸ್ವಿಯಾಗಿ ನಮ್ಮ ಜಿಲ್ಲೆಯಲ್ಲಿ ನಡೆಸಿದ್ದೇವೆ. ಈ ಬಾರಿನೂ ಕೂಡ ಈ ಒಂದು ಸರ್ಕಾರಿ ನೌಕರರ ಕ್ರೀಡಾಕೂಟವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಮತ್ತು ವಿಜೃಂಭಣೆಯಿಂದ ಆಚರಿಸಬೇಕು, ಇದೊಂದು ನೌಕರರ ಹಬ್ಬ ಅಂತ ಹೇಳಿ ಭಾವಿಸಿ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೇವೆ. ವಿಶೇಷವಾಗಿ ಎಲ್ಲ ಸರ್ಕಾರಿ ನೌಕರರು ಒತ್ತಡದ ಒಂದು ಕೆಲಸದ ಸಮಯ ನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ನೌಕರರಿಗಾಗಿ ವರ್ಷವೂ ಕೂಡ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಕ್ರೀಡಾ ಇಲಾಖೆ ಮತ್ತು ಯುವಜನ ಇಲಾಖೆ ಆಯೋಜನೆ ಮಾಡಿರ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲನೂ ಕೂಡ ಭಾಗವಹಿಸ್ತಕ್ಕಂಥ ಸುಮಾರು ನಮ್ಮ ಜಿಲ್ಲೆ 2,000 ನೌಕರರು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾರೆ. ಎಲ್ಲ ನೌಕರರು ಕೂಡ ಕ್ರೀಡೆಗಳಲ್ಲಿ ಭಾಗವಹಿಸಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಪ್ರಥಮ ಮತ್ತು ದ್ವಿತೀಯ ಮತ್ತು ತೃತೀಯ ಬಹುಮಾನವನ್ನು ಗಳಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರೆಲ್ಲನೂ ಕೂಡ ಭಾಗವಹಿಸ್ತಾರೆ. ಮತ್ತು ವಿಶೇಷವಾಗಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳು ಕೂಡ ಇದೆ. ಮತ್ತು ವಯೋಮಿತಿಯ ಆಧಾರದಲ್ಲೂ ಕೂಡ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳು ನಡೀತವೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಮ್ಮ ನೌಕರರು ಸಂತೋಷವಾಗಿ ಭಾಗವಹಿಸಿ ಆ ಒಂದು ಕ್ರೀಡೆಗಳಲ್ಲಿ ಪ್ರಥಮ ಬಹುಮಾನ ಬಂದಿರತಕ್ಕಂಥವರು ರಾಜ್ಯ ಮಟ್ಟಕ್ಕೆ ಹೋಗ್ತಕ್ಕಂಥ ಒಂದು ಅವಕಾಶ ಇದೆ. ರಾಜ್ಯ ಮಟ್ಟದ ಕ್ರೀಡೆಗಳಲ್ಲಿ ಭಾಗವಹಿಸ್ತಾರೆ. ಆ ನಿಟ್ಟಿನಲ್ಲಿ ಎಲ್ಲ ನಮ್ಮ ಸಮಸ್ತ ಸರ್ಕಾರಿ ನೌಕರರು ಕೂಡ ಭಾಗವಹಿಸಬೇಕು ಮತ್ತು ಒಂದು ತರಬೇತಿಯನ್ನು ಪಡಿಬೇಕು. ಇನ್ನು ಸಮಯ ಇರೋದ್ರಿಂದ 6 ದಿನಗಳ ಸಮಯ ಇರೋದ್ರಿಂದ ನಾನು ವಿಶೇಷವಾಗಿ ಎಲ್ಲ ಕ್ರೀಡಾಪಟುಗಳಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ 6 ದಿನಗಳ ಕಾಲ ತಾವೆಲ್ಲನೂ ಕೂಡ ಉತ್ತಮವಾಗಿರ್ತಕ್ಕಂಥ ತರಬೇತಿಯನ್ನು ಪಡ್ಕೊಂಡು ಕ್ರೀಡೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಗಳಿಸ್ಕೋಬೇಕು ಅಂತೇಳಿ ಸಮಸ್ತ ಸರ್ಕಾರಿ ನೌಕರರಲ್ಲೂ ಕೂಡ ನಾವು ಮನವಿ ಮಾಡ್ಕೊಂತ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಮೊಳಕೇರ ಗ್ರಾಮದಲ್ಲಿ ಸಂಭವಿಸಿದ ಅನುಮಾನಾಸ್ಪದ ವಸ್ತು ಸ್ಫೋಟದಲ್ಲಿ ಶಾಲೆಗೆ ತೆರಳುತ್ತಿದ್ದ 6 ಮಕ್ಕಳು ಗಾಯಗೊಂಡಿದ್ದು, ಸುತ್ತಮುತ್ತಲ ಪ್ರದೇಶದಲ್ಲಿ ತೀವ್ರ ಆತಂಕ ಮನೆ ಮಾಡಿದೆ. ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಮೊಳಕೇರ ಗ್ರಾಮದಲ್ಲಿ ಸಂಭವಿಸಿದ ಅನುಮಾನಾಸ್ಪದ ವಸ್ತು ಸ್ಫೋಟದಲ್ಲಿ ಶಾಲೆಗೆ ತೆರಳುತ್ತಿದ್ದ 6 ಮಕ್ಕಳು ಗಾಯಗೊಂಡಿದ್ದು, ಸುತ್ತಮುತ್ತಲ ಪ್ರದೇಶದಲ್ಲಿ ತೀವ್ರ ಆತಂಕ ಮನೆ ಮಾಡಿದೆ. ಕಳೆದ 6 ತಿಂಗಳಲ್ಲಿ 3 ಸ್ಫೋಟ ಸಂಭವಿಸಿದ್ದು, ಈ ಸ್ಫೋಟ ಯಾವ ಕಾರಣಕ್ಕೆ ಆಗುತ್ತಿದೆ, ಯಾವ ವಸ್ತುವಿನಿಂದ ಸ್ಫೋಟಿಸಲಾಗಿದೆ ಮತ್ತು ಯಾರು ಸ್ಫೋಟಿಸುತ್ತಿದ್ದಾರೆ ಎಂಬಿತ್ಯಾದಿ ವಿಚಾರಗಳಿಗೆ ಮಾಹಿತಿ ತಿಳಿಯುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ.
ಆ ಗ್ರಾಮದಲ್ಲಿ ಕಳೆದ 6 ತಿಂಗಳಲ್ಲಿ 3 ಬಾರಿ ಇಂತಹ ಅನುಮಾನಾಸ್ಪದ ಸ್ಫೋಟಗಳು ನಡೆದಿದ್ದು ಸದ್ಯ ಗ್ರಾಮಸ್ಥರ ಆತಂಕ ಮತ್ತಷ್ಟು ಹೆಚ್ಚಿಸಿದೆ. ಪ್ರತಿ ಬಾರಿ ಸ್ಫೋಟದ ಮೂಲ ಏನು ಎಂಬುದು ಸ್ಪಷ್ಟವಾಗದ ಕಾರಣ ಜನರು ಭಯಭೀತರಾಗಿದ್ದಾರೆ. ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಮೊಳಕೇರಾ ಗ್ರಾಮದಲ್ಲಿ ಅನುಮಾನಾಸ್ಪದ ವಸ್ತು ಸ್ಫೋಟ ಗ್ರಾಮಸ್ಥರಲ್ಲಿ ಭಾರೀ ಆತಂಕ ಮೂಡಿಸಿದೆ. ಶಾಲೆಗೆ ತೆರಳುತ್ತಿದ್ದ 6 ಮಕ್ಕಳಿಗೆ ಈ ಸ್ಫೋಟದಲ್ಲಿ ಗಂಭೀರ ಗಾಯಗಳಾಗಿದ್ದು ಅವರನ್ನು ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಗಿದೆ. 8:40 ಆಗಿತ್ತು ಸರ್. ಇದು ಗೊತ್ತಾ, ಇದು ನಮ್ಮ ಊರಾಗ ಆಗಿರೋದು 3ನೇ ಟೈಮ್ಸ್ ಇದು ಸರ್. ಕ್ಯಾಮ್ರಾಕ್ಕೆ ನೋಡಿ ಸರ್. ಏನು ಸರ್, ಮೂರನೇ ಸತ್ಯ ಆಗ್ತಿರೋದು. ಇದು ಯಾಕಂತ ಹೇಳಿ ನಮಗೆ ಗೊತ್ತಾಗ್ತದೆ ಸರ್. ಉರ್ದವ್ರಿಗೆ ಯಾರಿಗೆ ಅದ್ರ ಕಡೆಯಿಂದ ನಾವು ಏನು ಹೇಳೋದು ಇದಂದ್ರೆ ತನಿಖಾಧಿಕಾರಿಗಳು ಪ್ರಕರಣ ನಿಖರವಾಗಿ ಏನು ಮಾಹಿತಿ ಸಿಗ್ತಾ ಇಲ್ಲ ಇನ್ನತಕ್ಕ. ಇದು 3ನೇ ಸರಿ ಆಗ್ತಿರೋದು. ಇಲ್ಲಿ ಸ್ಕೂಲ್ ಡೈಲಿ ಹುಡುಗರು ರೆಡಿಯಾಗಿ ನಿಂತಿರ್ತಾರೆ ಇದು ಸ್ಪಾಟಿಗೆ ಸರ್. ಸ್ಕೂಲ್ ಮಕ್ಕಳು ಹೋಗೋದು ಎಲ್ಲ ಸ್ಕೂಲ್ ವ್ಯಾನ್ ಇಲ್ಲೇ ಬರ್ತಾವೆ, ಇಲ್ಲೇ ತುಂಬ್ಕೊಂಡು ಟರ್ನಾಗಿ ಇಲ್ಲಿಂದ ಹೋಗ್ತಾವೆ. ಅದ್ರ ಕಡೆಯಿಂದ ಸ್ಕೂಲ್ ಮಕ್ಕಳು ಇದೇ ಥರ ಆಟ ಆಡ್ತಾ ಇರ್ತಾವೆ. ಸೇಮ್ ಮೊದಲು ಯಾವ ಥರ ಆಗಿತ್ತು ಅಂದ್ರೆ ಅದು ಹುಡುಗರು ಕಾಲು ಕಟ್ಟಾಗಿತ್ತು, ಮಹಿಳೆಯದು ಏನೋ ಕಿವಿ ಮತ್ತು ಮಾರಿ ಆಗಿದ್ದು ಘಟನೆ ಆಗಿತ್ತು. ಇದು 3ನೇದಾಗಿತ್ತು. ನಾವು ಪಂಚಾಯತಲ್ಲಿ ಮನವಿ ಮಾಡ್ಕೊಂಡ್ವಿ, ಅಧಿಕಾರಿಗಳನ್ನ ಮನವಿ ಮಾಡ್ಕೊಂಡು CC ಕ್ಯಾಮ್ರಾ ಕೂಡ್ಸ್ರಪ್ಪ ಅಂತ ಹೇಳಿದ್ವಿ. ಕೂಡಿಸಿದ್ರು ನೆನೆಯಾಗ್ರಿ ಎಲ್ಲರೂ ಪೇರೆಂಟ್ಸು ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಇದೇ ಥರ ಹಿಂಗೆ ಯಾರು ಡೈಲಿ ರೊಟೇಷನ್ ಇರುತ್ತಲ್ಲ, ನಾವು ಗುಡಿಗೆ ಹೋಗಿಲ್ಲ ಹೊಂಟಿದ್ದೀವಿ ಇದೇ ಥರ ಹಣ್ಣು ಗುಡಿಗೆ ಇವತ್ತು. ಇಲ್ಲ ಅವಾಗ ಘಟನೆ ನಡೆದ ಏನರ ಹೊಗೆ ಅಂತ ಏನರ ಬಂತು? ಹೊಗೆ ಏನಿಲ್ಲ ಸರ್, ಧೂಳು ಈ ಥರ ಗಾಳಿ ಬರ್ತಲ್ಲ ಮೇಲೆ, ದೇವ ಗಾಳಿ ಬಂತಂತಾರಲ್ಲ ಆ ಥರ ದೇವ ಗಾಳಿ ಬ್ಲಾಸ್ಟ್ ಆಯಿತು. ಬ್ಲಾಸ್ಟ್ ಆದಾಗ ಗಾಳಿ ಬಂತು, ಮೇಲೆ ಹರ್ಕೊಂಡು ಹೋಯ್ತು ಅಷ್ಟೇ. ಎಷ್ಟು ಮಂದಿ ಗಾಯ ಆಗಿದ್ರು? ಈಗ ಗಾಯ ಆಗಿದ್ದು 6 ಜನ ಇದ್ದಾರೆ ಸರ್. ಅವರೆಲ್ಲರೂ ಅಲ್ಲೇ ಇದ್ದೀರಿ ಅವಾಗ ಘಟನೆ ಆದಾಗ? ಎಲ್ಲರೂ ಇಲ್ಲೇ ಇದ್ದಾರೆ ಸರ್. ಈಗ ಎಷ್ಟು ಮಂದಿಗೆ ಗಾಯ ಆಗ್ಯದ? ಮಕ್ಕಳಿಗೆ ಸೀರಿಯಸ್ ಆಗ್ಯದ ಸರ್. ಸ್ಕೂಲ್ ಮಕ್ಕಳಿಗೆ ಒಂದು 4 ಜನಕ್ಕೆ ಆಗ್ಯದ. ಅದರಲ್ಲಿ ವೃದ್ಧರೊಬ್ಬರು ಇದ್ದರು, ಅವ್ರು ಪೂರೆಲ್ಲ ಬೆನ್ನೆಲ್ಲ ಪೂರ ರಕ್ತ ಆಗಿತ್ತು ಸರ್. ಕಟ್ಟಿಯೆಲ್ಲ ಕೇಸು ಆ ಕಡೆ ಬಿದ್ದಿತ್ತು ಅವ್ರಿಗೆ. ಮೊಳಕೇರಾ ಗ್ರಾಮದಲ್ಲಿ ಬಾಂಬ್ ಸ್ಫೋಟದಂತೆ ನಡೆದ ಘಟನೆಯಲ್ಲಿ ಸುಮಾರು 8ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಘಟನೆಯಲ್ಲಿ ಗಾಯಗೊಂಡಿರುವ ಎಲ್ಲರೂ ಬೀದರ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೆ, ಡಿವೈಎಸ್ಪಿ ಮಡೋಳ್ಳಪ್ಪ ನೇತೃತ್ವದಲ್ಲಿ ಘಟನೆ ನಡೆದ ಸ್ಥಳವನ್ನು ಸಂಪೂರ್ಣವಾಗಿ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಲಾಗಿದೆ. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಲಲಿತಾ ಏನು ಲಲಿತಾ ಅಂದ್ರೆ? ಲಲಿತಾ ನನ್ನ ನೇಮ್. ಇದ್ಯಾವುದೋ ಹೊಸ ಪ್ರತಿಭೆ. ಸರ್ ಏನಾರ ಕ್ವಶನ್ಸ್ ಕೇಳ್ಬೇಕಾ? ನಿಮ್ಮ ಇಷ್ಟ. ಟ್ಯಾಲೆಂಟ್ ಜಾಸ್ತಿ ನಂಗೆ. ಥ್ಯಾಂಕ್ ಯು. ಸರಿ ತರ್ಲಿ. ಸೊ ನಾನೊಂದು ಟಂಗ್ ಟ್ವಿಸ್ಟರ್ ಹೇಳ್ತೀರಾ ಮತ್ತೆ? ಬಾಗ ಎಕ್ಸೈಟ್ಮೆಂಟ್ ಫೀಲ್ అవుతుంది. ಚಕೋರಿ ಚಂದದ ಚಂದ ಚಕೋರಿ. ಚಂದಕ್ಕಿಂತ ಚಂದ ನೀನೆ ಸುಂದರ. ವೀಕ್ಷಕರಿಗೆ ರಾಮೋಸ್ ಫರ್ನಿಚರ್ ರವರಿಂದ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಮನೆಯೊಳಗೆ ಆರಾಮ ಮತ್ತು ಸೌಂದರ್ಯವನ್ನ ತರಲು ಸಮಯ ಬಂದೇ ಬಿಟ್ಟಿದೆ. ರಾಮೋಸ್ ಫರ್ನಿಚರ್ಸ್ ನಿಮಗಾಗಿ ತಂದಿದೆ ಪ್ರೀಮಿಯಂ ಫರ್ನಿಚರ್ ಮೇಲೆ ಫ್ಲಾಟ್ %20 ರಿಯಾಯಿತಿ. ಸುಂದರವಾಗಿ ವಿನ್ಯಾಸಗೊಳಿಸಿದ ಸೋಫಾಗಳು, ಆಧುನಿಕ ಫರ್ನಿಚರ್ ಮತ್ತು ಆಕರ್ಷಕ ಇಂಟೀರಿಯರ್ಸ್, ಆರಾಮಕ್ಕಾಗಿ ವಿನ್ಯಾಸ, ದೈನಂದಿನ ಬದುಕಿಗಾಗಿ ನಿರ್ಮಾಣ. ಈ ಹಬ್ಬದ ಸಮಯದಲ್ಲಿ ಗುಣಮಟ್ಟ ಮತ್ತು ವಿಶ್ವಾಸದೊಂದಿಗೆ ಸಂಭ್ರಮಿಸಿ. ಆದರೆ ತಡ ಮಾಡಬೇಡಿ, ಈ ವಿಶೇಷ ಆಫರ್ ಸಂಕ್ರಾಂತಿವರೆಗೆ ಮಾತ್ರ. ರಾಮೋಸ್ ಫರ್ನಿಚರ್ಸ್ಗೆ ಭೇಟಿ ನೀಡಿ. ಈ ಹಬ್ಬದ ಕಾಲದಲ್ಲಿ ಆಫರ್ಸ್ ಅನ್ನ ಮತ್ತೆ ಮಿಸ್ ಮಾಡ್ಕೋಬೇಡಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 6361730543, 8660423443, 9845527729. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್
ದರ್ಗಾ ಹತ್ತಿರ ಎಂಜಿ ರಸ್ತೆ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್ MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ R, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಯಾವುದೇ ವಿಪತ್ತು ಸಂಭವಿಸಿದ ಸಂದರ್ಭದಲ್ಲಿ ಶೀಘ್ರವಾಗಿ ಸ್ಪಂದಿಸಬೇಕೆಂದು ರಾಜ್ಯ ಮೈ ಭಾರತ್ ಜಂಟಿ ನಿರ್ದೇಶಕ ಅಶೋಕ್ ಕುಮಾರ್ ದೇಸಾಯಿ ಹೇಳಿದರು. ದೊಡ್ಡಬಳ್ಳಾಪುರ ನಗರದ ಡಾಕ್ಟರ್ ಹನಿ ಬೆಸೆಂಟ್ ಪಾರ್ಕ್ನಲ್ಲಿ ನಡೆದ ಯುವ ಆಪದ್ ಮಿತ್ರ ನಿರ್ವಹಣೆ ತರಬೇತಿ ಸಮಾರೋಪದಲ್ಲಿ ಮಾತನಾಡಿದ ಮೈ ಭಾರತ್ ಜಂಟಿ ನಿರ್ದೇಶಕ ಅಶೋಕ್ ಕುಮಾರ್ ದೇಸಾಯಿ, 7 ದಿನಗಳ ವಿಶೇಷ ಯುವ ಆಪದ್ ಮಿತ್ರ ಯೋಜನೆಯ ತರಬೇತಿ ಶಿಬಿರವಾಗಿದೆ. ಯುವ ಜನತೆಗೆ ತರಬೇತಿ ನೀಡಲಾಗ್ತಿದ್ದು, ವಿಪತ್ತಿನ ಸಂದರ್ಭದಲ್ಲಿ ಅಗತ್ಯ ಸಮಯದಲ್ಲಿ ಸ್ಪಂದಿಸುವ ಶಕ್ತಿ ಇರುತ್ತದೆ. ನೈಸರ್ಗಿಕ ವಿಪತ್ತು ತಡೆಯಲು ಸಾಧ್ಯವಿಲ್ಲ. ಮನುಷ್ಯನ ನಾನಾ ಚಟುವಟಿಕೆಗಳಿಂದ ಪ್ರಕೃತಿಯ ಮೇಲೆ ನಡೆಯುವ ದೌರ್ಜನ್ಯದಿಂದ ಹಾನಿಯಾಗುತ್ತದೆ. ವಿವಿಧ ರೀತಿಯ ವಿಪತ್ತು ಸಂಭವಿಸುವ ಸಾಧ್ಯತೆ ಇದ್ದು, ಮುನ್ನೆಚ್ಚರಿಕೆ ಅಗತ್ಯವಾಗಿರುತ್ತದೆ. NSS, NCC ಸೇರಿದಂತೆ ಸಾಕಷ್ಟು ವಿಭಾಗಗಳು ಸ್ವಯಂ ಸೇವಕರಾಗಿ ಕೆಲಸ ಮಾಡುತ್ತಿದ್ದಾರೆ. ಕಾಯಕವೇ ಕೈಲಾಸ ನಮ್ಮ ಗುರುತು ಎಂದರು. ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಯೋಜಕ ನಾಗರಾಜು ಮಾತನಾಡಿ, ಯುವ ಸಮೂಹಕ್ಕೆ ವಿಕೋಪದ ನಿರ್ವಹಣೆಯ ಬಗ್ಗೆ ತಿಳಿದುಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಯಾವ ಸಮಯದಲ್ಲಿ ಏನು ಬೇಕಾದರೂ ಆಗಬಹುದಾ, ಅದನ್ನ ವಿಪತ್ತು ಎನ್ನಬಹುದಾ? ವಿಪತ್ತು ಸಂಭವಿಸುವ ಬಗ್ಗೆ ಊಹೆ ಮಾಡಲು ಕಷ್ಟವಾದರೂ ಕೆಲ ವಿಪತ್ತುಗಳ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಬೇಕು. ಇಲ್ಲಿ ತರಬೇತಿ ಪಡೆದವರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕಷ್ಟದಲ್ಲಿರುವವರ ಸಹಾಯಕ್ಕೆ ಧಾವಿಸಿದ್ರೆ ತರಬೇತಿ ಪಡೆದದ್ದಕ್ಕೆ ಸಾರ್ಥಕತೆ ಬರುತ್ತದೆ ಎಂದರು. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ.
ರಾಜ್ಯದ ಸಮುದಾಯವನ್ನು ಸಂಘಟಿಸಲಾಗುತ್ತಿದೆ. ಸಂಘಟನೆ, ಶಿಕ್ಷಣ ಮೂಲಕ ನಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳುವ ಕೆಲಸ ಇನ್ನಷ್ಟು ತೀವ್ರಗತಿಯಲ್ಲಿ ಆಗಬೇಕಿದೆ ಎಂದು ಕರ್ನಾಟಕ ಮಾದಾರ ಮಹಾಸಭಾದ ಜಿಲ್ಲಾಧ್ಯಕ್ಷ PM ಕೃಷ್ಣಪ್ಪ ಹೇಳಿದರು. ಶಿಡ್ಲಘಟ್ಟ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಮಾದಾರ ಮಹಾಸಭಾದ ತಾಲೂಕು ಘಟಕದ ಪದಾಧಿಕಾರಿಗಳ ನೇಮಕದ ಸಭೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಸಚಿವ KH ಮುನಿಯಪ್ಪ ಅವರು ಕರ್ನಾಟಕ ಮಾದಾರ ಮಹಾಸಭಾದ ರಾಜ್ಯಾಧ್ಯಕ್ಷರಾಗಿದ್ದು ನಮ್ಮ ಸಂಘಟನೆಗೆ ಬೆಂಬಲವಾಗಿ ನಿಂತಿದ್ದಾರೆ. ನಮ್ಮ ಸಮುದಾಯದ ಶಿಕ್ಷಣ, ರಾಜಕೀಯ, ಆರ್ಥಿಕ, ಸಾಮಾಜಿಕ ಸಮಸ್ಯೆ ಬಂದಾಗ ನಮ್ಮೊಂದಿಗೆ ನಿಂತು ಬೆಂಬಲ, ಆತ್ಮಸ್ಥೈರ್ಯ ತುಂಬುವ ಕೆಲಸವನ್ನ ನಿರಂತರವಾಗಿ ಮಾಡುತ್ತಿದ್ದಾರೆ ಎಂದರು. ಮಾದಿಗ ಸಮಾಜ ಏನು ತಾವೆಲ್ಲ ಮಾಧ್ಯಮ ಮಿತ್ರರು ಏನೀಗ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಆ ಕೆಲಸವನ್ನು ನಮ್ಮ ಮಾದಿಗ ಸಮುದಾಯ ಸುಮಾರು ವರ್ಷಗಳ ಹಿಂದೆಯೇ ಇತರ ಸಮುದಾಯಗಳಿಗೆ ವಿಚಾರಗಳನ್ನು ಹಂಚಿಕೊಳ್ತಕ್ಕಂಥ ಕೆಲಸವನ್ನು ಏನು ನಮ್ಮ ಸಮಾಜದ ಈ ತಮಟೆ ಸದ್ದೇನಿದೆ ಆ ತಮಟೆ ಸದ್ದಿನ ಮುಖಾಂತರ ಹಳ್ಳಿ ಹಳ್ಳಿಗೆ ಹೋಗಿ ವಿಚಾರಗಳನ್ನು ಮುಡಿಸ್ತಕ್ಕಂಥದ್ದು, ಡೋಲು ನಗಾರಿಯನ್ನು ಬಾರಿಸ್ತಾ ವಿಚಾರಗಳನ್ನು ಹಂಚ್ತಕ್ಕಂಥದ್ದು, ಊರಲ್ಲಿ ಏನಾದರೂ ಕಾರ್ಯಕ್ರಮ ಆದರೆ ಊರಿಗೆಲ್ಲ ಸಾರ್ತಕ್ಕಂಥದ್ದು, ಯಾವುದೇ ಸುದ್ದಿ ಇದ್ದರೂ ಕೂಡ ಒಂದು ಸಂವಹನ ಮಾಧ್ಯಮವಾಗಿ ನಮ್ಮ ಸಮಾಜ ಮಾಧ್ಯಮವಾಗಿ ಕೆಲಸ ಮಾಡಿತ್ತು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇದೀಗ ರಾಜ್ಯದ ಉದ್ದಗಲಕ್ಕೂ ಸಮಿತಿಗಳನ್ನು ಪುನರ್ ಸಂಘಟಿಸುತ್ತಿದ್ದು ಹಿರಿಯರು ಮತ್ತು ಯುವಕರನ್ನ ಒಳಗೊಂಡ ನೂತನ ಸಮಿತಿಗಳನ್ನು ರಚಿಸಲಾಗುತ್ತಿದೆ. ಸಮುದಾಯವನ್ನ ಇನ್ನಷ್ಟು ಸಂಘಟಿಸಿ ಬಲಗೊಳಿಸಿ ಉತ್ತಮ ಸಮಾಜ ನಿರ್ಮಾಣಕ್ಕೆ ಅಗತ್ಯ ವಾತಾವರಣವನ್ನ ನಿರ್ಮಿಸಲಾಗುವುದು ಎಂದರು. ತಾಲೂಕು ಘಟಕಕ್ಕೆ ನೂತನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಯಿತು. ಸಮುದಾಯದ ಹಿರಿಯರಾದ ಚಿಕ್ಕಮುನಿಯಪ್ಪ ಹಾಗೂ ಇನ್ನೂ ಹಲವರು ಹಾಜರಿದ್ದರು. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ. ಕೋಲಾರದಿಂದ ವಿಭಜನೆಯಾದ ನಂತರ ಇದೇ ಪ್ರಥಮ ಬಾರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘ ಚೀಮೂಲ್ಗೆ ನಿರ್ದೇಶಕರನ್ನು ಆಯ್ಕೆ ಮಾಡಲು ನಾಳೆ ಚುನಾವಣೆ ನಡೆಯಲಿದೆ. ಜಿಲ್ಲಾಡಳಿತದಿಂದ ಮತದಾನಕ್ಕೆ ಪೂರ್ವ ಸಿದ್ಧತೆ ಆಯೋಜಿಸಿದ್ದು, ಚುನಾವಣಾಧಿಕಾರಿಯಾಗಿ ನಿಯೋಜನೆಗೊಂಡಿರುವ ಚಿಕ್ಕಬಳ್ಳಾಪುರದ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ಭಾಸ್ಕರ್ ಮತಗಟ್ಟೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೋಲಾರದಿಂದ ವಿಭಜನೆಯಾದ ನಂತರ ಇದೇ ಪ್ರಥಮ ಬಾರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘ ಚೀಮೂಲ್ಗೆ ನಿರ್ದೇಶಕರನ್ನು ಆಯ್ಕೆ ಮಾಡಲು ನಾಳೆ ಚುನಾವಣೆ ನಡೆಯಲಿದೆ. ಜಿಲ್ಲೆಯಾದ್ಯಂತ ಒಟ್ಟು 47 ಜನ ನಾಮಪತ್ರ ಸಲ್ಲಿಸಿದ್ದು, ಅದರಲ್ಲಿ 13 ಜನ ಚೀಮೂಲ್ ನಿರ್ದೇಶಕರನ್ನು ಆಯ್ಕೆ ಮಾಡಲಿದ್ದಾರೆ. ಜಿಲ್ಲೆಯಲ್ಲಿ 952 ಜನ ಮತದಾರರಿದ್ದಾರೆ. ಚೀಮೂಲ್ ನಿರ್ದೇಶಕ ಸ್ಥಾನದ ಅಭ್ಯರ್ಥಿಗಳ ಭವಿಷ್ಯ ಮತದಾರರ ಕೈಯಲ್ಲಿದೆ. ಇದರಿಂದ ಚುನಾವಣಾಧಿಕಾರಿಯಾಗಿ ನಿಯೋಜನೆಗೊಂಡಿರುವ ಚಿಕ್ಕಬಳ್ಳಾಪುರದ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್ ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಹಾಗೂ ಹೈಸ್ಕೂಲ್ನಲ್ಲಿ ತೆರೆದಿರುವ ಮತಗಟ್ಟೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇನ್ನು ಬೆಳಿಗ್ಗೆ 9 ಗಂಟೆಯಿಂದ ಮತದಾನ ಶುರುವಾಗಿ 4 ಗಂಟೆವರೆಗೂ ಮತದಾನ ನಡೆಯಲಿದೆ. 13 ಕ್ಷೇತ್ರಗಳಲ್ಲೂ ಪ್ರತ್ಯೇಕವಾಗಿ ಮತಗಟ್ಟೆ ಸ್ಥಾಪಿಸಲಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಭಾರೀ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಎಂದು ಚುನಾವಣಾಧಿಕಾರಿಯಾಗಿರುವ ಡಾಕ್ಟರ್ ಎನ್ ಭಾಸ್ಕರ್ ತಿಳಿಸಿದರು. ಈಗ ನಾಳೆ 1ನೇ ತಾರೀಕು ಭಾನುವಾರದಂದು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ನಿರ್ದೇಶಕರಿಗೆ ಚುನಾವಣೆ ನಡೆಯುತ್ತಿದೆ. ಬೆಳಗ್ಗೆ 9ರಿಂದ 4 ಗಂಟೆವರೆಗೂ ಮತದಾನ ಪ್ರಕ್ರಿಯೆ ನಡೆಯುತ್ತೆ. ತದನಂತರ ಮತಗಳ ಎಣಿಕೆ ಕಾರ್ಯ ನಡೆಯುತ್ತೆ. ಒಟ್ಟು 13 ನಿರ್ದೇಶಕರ ಚುನಾವಣೆಯನ್ನು ಮಾಡ್ತಾಯಿದ್ದೀವಿ. ನಮ್ಮ ಗೌರ್ಮೆಂಟ್ PUC ಕಾಲೇಜು ಮತ್ತು ಹೈಸ್ಕೂಲಲ್ಲಿ BB ರೋಡಲ್ಲಿರುವಂತಹ ಈ ಶಾಲೆಗಳಲ್ಲಿ ಒಟ್ಟು 13 ಮತಗಟ್ಟೆಗಳನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ. ಪ್ರತಿಯೊಂದು ಕ್ಷೇತ್ರಕ್ಕೂ ಪ್ರತ್ಯೇಕವಾದಂಥ ಮತಗಟ್ಟೆ ಇದೆ. ಸುಮಾರು ಮತಗಟ್ಟೆ ಅಧಿಕಾರಿಗಳು ಒಂದು 60ರವರೆಗೂ ಸಹ ನಾವು ಅವರಿಗೆ ಈಗಾಗಲೇ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟು ಸಹ ತರಬೇತಿಯನ್ನು ಸಹ ಇವತ್ತು ಕೊಟ್ಟಿದ್ದೇವೆ. ಶಾಂತಿಯುತವಾಗಿ ನಡೀಬೇಕು ಅಂತ ಸೂಕ್ತವಾದ ಪೊಲೀಸ್ ಬಂದೋಬಸ್ತನ್ನು ಸಹ ಕಲ್ಪಿಸಿದ್ದೀವಿ.
ಸುಮಾರು 200 ಜನ ಪೊಲೀಸರು ಸಹ ಇದರಲ್ಲಿ ಈ ಕಾರ್ಯದಲ್ಲಿ ಭಾಗವಹಿಸಲಿದ್ದಾರೆ. ಬಂದಂತಹ ಮತದಾರರಿಗೆ ನಾವು ಶಾಲೆಯ ಮುಂಭಾಗದಲ್ಲಿ ಸಪ್ರೇಟ್ ಕೌಂಟರನ್ನು ಸಹ ತೆರೆದಿದ್ದೀವಿ. ಪ್ರತ್ಯೇಕ ಕ್ಷೇತ್ರಕ್ಕೆ ಒಂದೊಂದು ಕೌಂಟರ್ ಅಂತೆ 13 ಕ್ಷೇತ್ರವನ್ನು ಸ್ವಲ್ಪ ತೆಗೆದಿದ್ದೀವಿ. ಅಲ್ಲಿ ಅವರು ಬಂದಾಗ ಅವರ ಮತ ಇದರಲ್ಲಿ ಎಷ್ಟು ವೋಟರ್ ಸಂಖ್ಯೆ ಇರೋದನ್ನು ನಾವು ಸ್ಲಿಪ್ಪನ್ನು ಕೊಡ್ತೇವೆ. ಸ್ಲಿಪ್ಪನ್ನು ಬಂದು ಅವರು ಮತ್ತೆ ಇಲ್ಲಿ ಮತ ಚಲಾಯಿಸ್ಬೋದು. ಎಲ್ಲ ಸುಸೂತ್ರವಾಗಿ ನಡೀಲಿಕ್ಕೆ ನಾವೆಲ್ಲ ಸಿದ್ಧತೆಗಳನ್ನು ತಯಾರು ಮಾಡ್ಕೊಂಡಿದ್ದೀವಿ. ಇಲ್ಲಿ ಪೋಲಿಂಗ್ ಬೂತಲ್ಲಿ ಒಳಗಡೆ ಬರೋಕ್ಕೆ ಅವಕಾಶ ಇರುವಂಥದ್ದು ಚುನಾವಣಾ ಕರ್ತವ್ಯದಲ್ಲಿ ನಿರತರಾಗಂಥ ಸಿಬ್ಬಂದಿ, ರಿಟರ್ನಿಂಗ್ ಆಫೀಸರು, ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರು, ಚುನಾವಣೆಗೆ ನಿಂತಿರುವಂತಹ ಅಭ್ಯರ್ಥಿ ಅಥವಾ ಅವರ ಏಜೆಂಟು, ಚುನಾವಣಾಧಿಕಾರಿಯಿಂದ ನೇಮಕಗೊಂಡಂತಹ ಇತರೆ ಸರ್ಕಾರಿ ನೌಕರರಿಗೆ ಮಾತ್ರ ಅವಕಾಶ ಇದೆ. ಅವರೇನು ಡೆಲಿಗೇಟ್ ಆಗಿದ್ದರೆ ಮಾತ್ರ ಅವಕಾಶ ಇದೆ, ಅಥವಾ ಚುನಾವಣೆ ಏಜೆಂಟ್ ಆಗಿ ಬಂದರೆ ಸಹ ಅವಕಾಶ ಇದೆ. ಅವರಿಗೆ ಸಂಘಗಳಿಂದ ಒಂದು ಡೆಲಿಗೇಟ್ ಅಂತ ಕೊಟ್ಟಿರ್ತಾರೆ, ಒಂದು ನಮೂನೆ ಕೊಟ್ಟಿರ್ತಾರೆ. ಸೊ ಅದನ್ನು ತೋರಿಸ್ಬೇಕು. ತೋರಿಸಿದ್ರೆ ನಮ್ಮಲ್ಲಿ ಒಂದು ರಿಜಿಸ್ಟರ್ ಮೇಂಟೈನ್ ಮಾಡಿರ್ತೀವಿ. ಸೊ ಅದರಲ್ಲಿ ನಾವು ಒಂದು ವೋಟರ್ ಸ್ಲಿಪ್ ಅಂತ ಕೊಡ್ತೇವೆ. ಆ ಸ್ಲಿಪ್ಪನ್ನು ತೋರಿಸಿದಾಗ ಮತ್ತು ಡೆಲಿಗೇಟ್ ಅಂತ ತೋರಿಸಿದಾಗ ಡೆಲಿಗೇಟ್ ಫಾರ್ಮನ್ನು ಅವರಿಗೆ ಮತದಾನ ಮಾಡಲಿಕ್ಕೆ ಅವಕಾಶ ಕೊಡ್ತೇವೆ. ಬೆಳಗ್ಗೆ 9ರಿಂದ ಸ್ಟಾರ್ಟ್ ಆಗಿ ಸಂಜೆ 4 ಗಂಟೆವರೆಗೂ ಮತದಾನ ಇರುತ್ತೆ. ತದನಂತರ ಕೌಂಟಿಂಗ್ 4 ಆದ ನಂತರ ಇಮಿಡಿಯೇಟಾಗಿ ನಾವು ಕೌಂಟಿಂಗನ್ನು ಸ್ಟಾರ್ಟ್ ಮಾಡ್ತೇವೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಟ ದುನಿಯಾ ವಿಜಯ್ ಮತ್ತು ನಟಿ ರಚಿತಾ ರಾಮ್ ಅಭಿನಯಿಸಿರುವ ಲ್ಯಾಂಡ್ ಲಾರ್ಡ್ ಚಲನಚಿತ್ರಕ್ಕೆ ನಂಜನಗೂಡು ಛಲವಾದಿ ಮಹಾಸಭಾ ಬೆಂಬಲ ವ್ಯಕ್ತಪಡಿಸಿ ಪ್ರತಿಯೊಬ್ಬರೂ ಚಿತ್ರವನ್ನು ವೀಕ್ಷಣೆ ಮಾಡುವಂತೆ ಬೃಹತ್ ಜಾಥಾ ನಡೆಸಿದರು. ನಟ ದುನಿಯಾ ವಿಜಯ್ ಮತ್ತು ನಟಿ ರಚಿತಾ ರಾಮ್ ಅಭಿನಯಿಸಿರುವ ಲ್ಯಾಂಡ್ ಲಾರ್ಡ್ ಚಲನಚಿತ್ರಕ್ಕೆ ನಂಜನಗೂಡು ಛಲವಾದಿ ಮಹಾಸಭಾ ಬೆಂಬಲ ವ್ಯಕ್ತಪಡಿಸಿ ಪ್ರತಿಯೊಬ್ಬರೂ ಚಿತ್ರವನ್ನ ವೀಕ್ಷಣೆ ಮಾಡುವಂತೆ ಬೃಹತ್ ಜಾಥಾ ನಡೆಸಿದ್ರ. ನಮ್ಮ ಜಾಥಾ ಸಿನಿಮಾಗಾಗಿ ಅಲ್ಲ, ಸಿನಿಮಾದ ಒಳಗಿರುವ ಸಂದೇಶಕ್ಕಾಗಿ ಎಂಬ ಶೀರ್ಷಿಕೆಯಲ್ಲಿ ಛಲವಾದಿ ಮಹಾಸಭಾದ ಜಿಲ್ಲಾಧ್ಯಕ್ಷರಾದ ಅಭಿ ನಾಗಭೂಷಣ್ ತನ್ನ ಸ್ವಂತ ಖರ್ಚಿನಲ್ಲಿ ಮಧ್ಯಾಹ್ನದ ಶೋಗೆ ವಿವಿಧ ಪ್ರಗತಿಪರ ಸಂಘಟನೆಗಳ ಪದಾಧಿಕಾರಿಗಳು ಮತ್ತು ಮಹಿಳೆಯರು ಹಾಗೂ ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ಚಿತ್ರ ವೀಕ್ಷಣೆ ಮಾಡಿಸಿದ್ದಾರೆ. ನಂಜನಗೂಡು ನಗರದ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಲ್ಯಾಂಡ್ ಲಾರ್ಡ್ ಚಿತ್ರದ ಸ್ತಬ್ಧ ಚಿತ್ರಕ್ಕೆ ಚಾಲನೆ ನೀಡಲಾಯಿತು. ಇದೇ ತರ ಇನ್ನೊಂದು ಫಿಲಂಗಳು ತೆಗೆ ಶಕ್ತಿಗೊಂಡಿದ್ರು ಈಜಿಗೆ ರಾಜ್ಯ ಅಲ್ಲ ರಾಷ್ಟ್ರ ಪುರಸ್ಕಾರ ತುಂಬಾ ಅದ್ಭುತವಾಗಿತ್ತು. ಇವತ್ತಿನ ಇತಿಹಾಸ ಸಂವಿಧಾನ ಅಂದ್ರೇನು, ಯಾರು ಮನುವಾದಿಗಳು, ಸಂವಿಧಾನ ವಿರೋಧಿಗಳು ಮತ್ತು ಮನುವಾದಿಗಳಿಗೆ ಅವರೇ ನೋಡ್ಬೇಕಾದ್ದು ನಿಜವಾದ ಅಂಬೇಡ್ಕರ್ ಅನುಯಾಯಿಗಳನ್ನ. ಸಂವಿಧಾನ ವಿರೋಧ ಮಾಡ್ತಾರೆ, ಬಂದು ನೋಡಿದ್ರೆ ಸಂವಿಧಾನ ಏನು ಅಂತ ಗೊತ್ತಾಗುತ್ತೆ. ಒಳ್ಳೆ ಸಿನಿಮಾ ನೋಡಿದ ಏನು ಜಮೀನ್ದಾರಿ ದಬ್ಬಾಳಿಕೆ ಇತ್ತು, ಕೊನೆಗಾಣಿಸಬೇಕಾದ್ರೆ ಸಂವಿಧಾನನೇ ಬರಬೇಕಾಯಿತು ಅಂತ ಸ್ಪಷ್ಟವಾಗಿ ಹೇಳಿದ ಸಿನಿಮಾ. ಇದೇ ತರ ಮೂವಿ ತುಂಬಾ ಹೆಚ್ಚು ಮಾಡ್ತಾರೆ. ಸ್ತಬ್ಧ ಚಿತ್ರವು ನಂಜನಗೂಡಿನ ಎಂಜಿ ರಸ್ತೆ ಮತ್ತು ಆರ್ಪಿ ರಸ್ತೆಯ ಮೂಲಕ ನಗರದ ಭಾರ್ಗವಿ ಶ್ರೀವತ್ಸ ಥಿಯೇಟರ್ ತನಕ ಬೃಹತ್ ಮೆರವಣಿಗೆ ನಡೆಸಿ ಲ್ಯಾಂಡ್ ಲಾರ್ಡ್ ಚಿತ್ರವನ್ನ ವೀಕ್ಷಣೆ ಮಾಡುವಂತೆ ತಿಳಿಸಿದ್ರು. ಮೆರವಣಿಗೆಯಲ್ಲಿ ರೈತ ಮತ್ತು ದಲಿತ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಛಲವಾದಿ ಮಹಾಸಭಾ ಪದಾಧಿಕಾರಿಗಳು ಭಾಗವಹಿಸಿದ್ರು. ನಂತರ ಭಾರ್ಗವಿ ಶ್ರೀವತ್ಸ ಚಿತ್ರಮಂದಿರದಲ್ಲಿ ಸುಮಾರು 500 ಜನ ಚಿತ್ರ ವೀಕ್ಷಣೆ ಮಾಡಿದ್ರು. ನಟ ದುನಿಯಾ ವಿಜಯ್ ರವರು ನಡೆಸಿರುವ ಲ್ಯಾಂಡ್ ಲಾರ್ಡ್ ಚಿತ್ರವನ್ನ ಪ್ರತಿಯೊಬ್ಬರೂ ವೀಕ್ಷಣೆ ಮಾಡಬೇಕು ಎಂದು ಕರೆ ನೀಡಿದ್ರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಶಿಡ್ಲಘಟ್ಟ ತಾಲೂಕಿನ ಗಂಗನಹಳ್ಳಿ ಗ್ರಾಮದಲ್ಲಿ ಶ್ರೀ ಚೌಡೇಶ್ವರಿ ದೇವಿ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ನೂತನ ಶಿಲಾವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವವು ಶ್ರದ್ಧಾಭಕ್ತಿಯಿಂದ ಅಪಾರ ಭಕ್ತ ಸಮೂಹದ ಸಾಕ್ಷಿಯಾಗಿ ನೆರವೇರಿತು.
ಶಿಡ್ಲಘಟ್ಟ ತಾಲೂಕಿನ ಗಂಗನಹಳ್ಳಿ ಗ್ರಾಮದಲ್ಲಿ ಶ್ರೀ ಚೌಡೇಶ್ವರಿ ದೇವಿ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ನೂತನ ಶಿಲಾವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವವು ಶ್ರದ್ಧಾಭಕ್ತಿಯಿಂದ ಅಪಾರ ಭಕ್ತ ಸಮೂಹದ ಸಾಕ್ಷಿಯಾಗಿ ನೆರವೇರಿತ. ಕಳೆದ 5 ದಿನಗಳಿಂದಲೂ ನಾನಾ ಪೂಜಾ ಪುನಸ್ಕಾರ, ಹೋಮ ಹವನಗಳು ನಡೆದವು. ಪ್ರತಿನಿತ್ಯವೂ ಪೂಜೆ, ಮಹಾಮಂಗಳಾರತಿ ನೆರವೇರಿಸಿ ತೀರ್ಥ ಪ್ರಸಾದ ವಿನಿಯೋಗಿಸಲಾಯಿತು. 5ನೇ ದಿನ ನೂತನ ಶಿಲಾ ವಿಗ್ರಹವನ್ನು ಪ್ರತಿಷ್ಠಾಪಿಸುವ ಮೂಲಕ ಜೀರ್ಣೋದ್ಧಾರ ಮತ್ತು ನೂತನ ಶಿಲಾ ವಿಗ್ರಹ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಿತು. ನೂತನ ವಿಗ್ರಹಕ್ಕೆ ವಿಶೇಷ ಹೂವಿನ ಅಲಂಕಾರ ಮಾಡಿ ಮಹಾಮಂಗಳಾರತಿ ಮಾಡಿ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು. ದೇವಾಲಯದ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲ ಭಕ್ತರಿಗೂ ಅನ್ನ ಸಂತರ್ಪಣೆ ನೆರವೇರಿಸಲಾಯಿತು. ಮಾಜಿ ಸಚಿವ ವಿ ಮುನಿಯಪ್ಪ, ಮಾಜಿ ಶಾಸಕ ಎಂ ರಾಜಣ್ಣ, ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಚಿನಪ್ಪ ಇನ್ನಿತರೆ ಪ್ರಮುಖರು ದೇವರ ದರ್ಶನ ಪಡೆದರು. ಈ ವೇಳೆ ಗ್ರಾಮದ ಮುಖಂಡ ವೆಂಕಟೇಶಪ್ಪ ಮಾತನಾಡಿ, ಗಂಗನಹಳ್ಳಿ ಗ್ರಾಮದ ಪುರಾತನ ಪ್ರಸಿದ್ಧ ಶ್ರೀ ಚೌಡೇಶ್ವರಿ ತಾಯಿ ದೇವಾಲಯವನ್ನು ಜೀರ್ಣೋದ್ಧಾರಗೊಳಿಸಿ ಅತ್ಯಂತ ವೈಭವದಿಂದ ಪುನರ್ ಪ್ರತಿಷ್ಠಾಪನೆ ಮಾಡಲಾಗಿದೆ. ಸಂಪೂರ್ಣ ಕಲ್ಲಿನ ಕಟ್ಟಡ ಹಾಗೂ ಸುಂದರ ಶಿಖರದಿಂದ ಕೂಡಿರುವ ಈ ದೇವಾಲಯವನ್ನು ಗ್ರಾಮಸ್ಥರೆಲ್ಲರೂ ಸೇರಿ ದಾನಿಗಳ ನೆರವಿನಿಂದ ನಿರ್ಮಿಸಲಾಗಿದೆ. ಜೀರ್ಣೋದ್ಧಾರ ಸಮಿತಿಯ ಸದಸ್ಯರ ಶ್ರಮದಿಂದ ಈ ಕಾರ್ಯ ಯಶಸ್ವಿಯಾಗಿದ್ದು ತಾಯಿಯ ಕೃಪೆ ಎಲ್ಲರ ಮೇಲಿರಲಿ ಎಂದರು. ಇನ್ನು ಇದರ ಜೊತೆ ಯಕ್ಷಗಾನ ಪ್ರದರ್ಶನವನ್ನು ನಡೆಸಲಾಯಿತು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಸ್ಕೈ ಮಹಿಳಾ ಅಡ್ಡ, ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ.
ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನ್ ಇಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಇಂದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯದ ಪಕ್ಕದಲ್ಲಿರುವ ಜಾಗವನ್ನು ನ್ಯಾಯಾಂಗ ಇಲಾಖೆಯ ನೌಕರರು, ವಕೀಲರು ಮತ್ತು ಕಕ್ಷಿದಾರರ ವಾಹನ ನಿಲುಗಡೆಗಾಗಿ ಮೀಸಲಿಡಿಸಿದ್ದು, ಸದರಿ ಜಾಗವನ್ನು ಶುಚಿಗೊಳಿಸಿ ಅಧಿಕೃತವಾಗಿ ವಾಹನ ನಿಲುಗಡೆಗಾಗಿ ಮುಕ್ತಗೊಳಿಸಲಾಯಿತು. ಈ ಕಾರ್ಯಕ್ರಮವನ್ನು ಮಾನ್ಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀ TP ರಾಮಲಿಂಗೇಗೌಡ ಉದ್ಘಾಟಿಸಿದರು. ಇನ್ನು ಈ ಕಾರ್ಯಕ್ರಮಕ್ಕೆ ಪೊಲೀಸ್ ಅಧೀಕ್ಷಕರಾದಂತಹ ಶ್ರೀ ಕುಶಾಲ್ ಚೌಕ್ಸೆ, ನಗರಸಭೆಯ ಪರಿಸರ ಅಭಿಯಂತರರು ಉಮಾಖಾನ್, ವಕೀಲರ ಸಂಘದ ಅಧ್ಯಕ್ಷ KV ಅಭಿಲಾಷ್ ಹಾಗೂ ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲಾ ನ್ಯಾಯಾಧೀಶರು, ನ್ಯಾಯಾಲಯದ ಸಿಬ್ಬಂದಿ ಹಾಗೂ ವಕೀಲರು ಹಾಜರಿದ್ದರು. ತುಮಕೂರು ಗ್ರಾಮಾಂತರ ಠಾಣಾ PSI ಚೇತನ್ ಕುಮಾರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. 40,000 ರು ಲಂಚ ಪಡೆಯುವಾಗ ರೆಡ್ ಹ್ಯಾಂಡೆಡ್ ಆಗಿ ಲೋಕ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಪ್ರಕರಣವೊಂದರಲ್ಲಿ ವಶಪಡಿಸಿಕೊಂಡಿದ್ದ ಕಾರು ವಾಪಸ್ ಕೊಡಲು 1 ಲಕ್ಷ ಲಂಚದ ಬೇಡಿಕೆ ಇಟ್ಟಿದ್ದು, ಅದರಲ್ಲಿ ಮೊದಲ ಹಂತದಲ್ಲಿ 40,000 ರು ಪಡೆಯುವಾಗ ಲೋಕ ಅಧಿಕಾರಿಗಳು ಕೆಡ್ಡಾಗೆ ಕೆಡವಿದ್ದಾರೆ. ಗ್ರಾಮಾಂತರ ಠಾಣೆಯಲ್ಲಿ ಚೇತನ್ ಕುಮಾರ್ನನ್ನ ಲೋಕ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಾರು ಬಿಡುಗಡೆಗೆ ಲಂಚ ಕೇಳುತ್ತಿರುವ ಸಂಬಂಧ ಕಾರು ಮಾಲೀಕರು ಲೋಕಾಯುಕ್ತರಿಗೆ ದೂರು ನೀಡಿದ್ದು, ದೂರು ಪಡೆದ ಲೋಕಾಯುಕ್ತ ಪೊಲೀಸರು 40,000 ಹಣವನ್ನ ಲಂಚವಾಗಿ ನೀಡುತ್ತಿರುವ ವೇಳೆ ದಾಳಿ ನಡೆಸಿ PSI ಚೇತನ್ ಕುಮಾರ್ನನ್ನ ತಡರಾತ್ರಿ 1:30 ಸಮಯದಲ್ಲಿ ಬಂಧಿಸಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ನಡೆಯಲಿದೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚುನಾವಣೆ. ಪ್ರತಿ ತಾಲೂಕಿನಿಂದಲೂ ಒಕ್ಕೂಟದ ಮತದಾರರ ಪ್ರವಾಸ. ಲಕ್ಷಾಂತರ ರೂಪಾಯಿಗೆ ಮತ ಮಾರಾಟವಾಗುತ್ತಿರುವ ಆರೋಪ. ಬೈಕು, ಉಂಗುರ, ನಗದು ಆಮಿಷದ ಆರೋಪ. ಚಿಕ್ಕಬಳ್ಳಾಪುರದ ಪ್ರತಿಷ್ಠಿತ KV ಶಾಲಾ ವಾರ್ಷಿಕೋತ್ಸವ. ಎಲ್ಲ ದಾನಗಳಿಗಿಂತ ವಿದ್ಯಾದಾನ ಶ್ರೇಷ್ಠ ಎಂದ ನಟಿ ಹರ್ಷಿಕಾ ಪೂರ್ಣಚ್ಚ. KV ವಿದ್ಯಾಸಂಸ್ಥೆಗಳ ಅಧ್ಯಕ್ಷ KV ನವೀನ್ ಕಿರಣ್ ಕೊಡುಗೆ ಅಪಾರ ಎಂದ ಸ್ಯಾಂಡಲ್ವುಡ್ ನಟಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ. ಸರ್ಕಾರಿ ನೌಕರರ ಹಬ್ಬ ಎಂದು ಭಾವಿಸಿ ವಿಜೃಂಭಣೆಯಿಂದ ಆಚರಿಸಲು ಕರೆ. ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ನಾರಾಯಣಸ್ವಾಮಿ ಮನವಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.